ನೋಡಿ, ದೂರದ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರೆ ನಮ್ಮ ರಾಜ್ಯದ ರೈತರಿಗೆ ಸಂಕಷ್ಟ. ಎಲ್ಲಿಂದ ಎಲ್ಲಿಗೆ ಲಿಂಕ್ ಅಂತ ನೋಡಿ. ಯಾವ ರೀತಿ ಅಂತಂದ್ರೆ, ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಬೆಳೆಗಳೆಲ್ಲ ಜಮೀನಲ್ಲೇ ಕೊಳೆಯುವ ಸ್ಥಿತಿ. ನೋಡಿ, ರಾಯಚೂರು ಜಿಲ್ಲೆಯಲ್ಲಿ ಟೊಮೆಟೊ ಬೆಳೆಗಾರರು ಕಂಗಾಲಾಗ್ಬಿಟ್ಟಿದ್ದಾರೆ. ಫಸಲು ಹೆಂಗೆ ಬಂದಿದೆ ಅಂದರೆ ಕೊಳ್ಳೋರೇ ಗತಿ ಇಲ್ಲ. ಖರೀದಿದಾರರು ಬಾರದ ಹಿನ್ನೆಲೆಯಲ್ಲಿ ಜಮೀನಲ್ಲೇ ಕೊಳಿತಾ ಇದೆ ಟೊಮೆಟೊ ಕೊಳ್ಳುವವರಿಲ್ಲದೆ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಈಗೇನು ಅಂತಂದರೆ ತುಂಬ ಕಡಿಮೆ ಬೆಲೆ ಕೇಳ್ತಾ ಇದ್ದಾರಂತೆ ಸ್ಥಳೀಯ ಖರೀದಿದಾರರು. ಹೋಟೆಲ್ಗಳು ನಡೀತಾ ಇಲ್ವಲ್ಲ, ಹೋಟೆಲ್ಗಳು ಕರೆಕ್ಟಾಗಿ ರನ್ ಆಗ್ತಾ ಇಲ್ಲ ಅಂದರೆ ಹೋಟೆಲ್ನವರೇ ಬಲ್ಕಾಗಿ ತೊಗೊಳ್ಳೋದು ಟೊಮೆಟೊಗಳನ್ನು, ಅದೇ ಯಾವುದೇ ತರಕಾರಿನ. ಹೋಟೆಲ್ಗಳು ರನ್ ಆಗ್ತಾ ಇಲ್ಲ, ಹಾಗಾಗಿ ರೈತರು, ನಿಮಗೆ KR ಮಾರ್ಕೆಟಲ್ಲೇ ತರಕಾರಿ ಕೊಳ್ಳೋರು ಯಾರೂ ಇಲ್ಲ. KR ಮಾರ್ಕೆಟ್ನಲ್ಲೇ ತರಕಾರಿನ ತೆಗೆದು ಕಸದ ಬುಟ್ಟಿಗೆ ಹಾಕ್ತಾ ಇದ್ದಾರೆ. ಹಾಗಾಗಿ ಈಗ ಪಾಪ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ, ನಾವು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಈ ಥರ ಸನ್ನಿವೇಶಗಳು ಆಗಾಗ್ಗೆ ಬರ್ತಾ ಇರುತ್ತೆ. ದೇಶದ ಯುದ್ಧದ ಎಫೆಕ್ಟ್ ಕೇವಲ ಗ್ಯಾಸ್ ಸಿಲಿಂಡರ್ ಮತ್ತೆ ಪೆಟ್ರೋಲ್ ಡೀಸೆಲ್ ಮೇಲೆ, ಕಚ್ಚಾ ತೈಲಗಳ ಮೇಲೆ ಮಾತ್ರ ಅಲ್ಲ, ಇನ್ನು ರೈತರ ಮೇಲೆ ಕೂಡ ಅದು ಎಫೆಕ್ಟ್ ಆಗಿರುವಂಥದ್ದು. ಅದರಲ್ಲಿ ಆ ಟೊಮೊಟೊ ಬೆಳೆಗಾರರಿಗೂ ಕೂಡ ಈ ಯುದ್ಧದ ಎಫೆಕ್ಟ್ ಆಗಿರುವಂಥದ್ದು. ಮುಖ್ಯವಾಗಿ ರಾಯಚೂರಿನಲ್ಲಿ ಏನು ಟೊಮೊಟೊವನ್ನು ಬೆಳೀತಾ ಇದ್ರು ರೈತರು, ಅದು ಸಾಕಷ್ಟು ಕಡೆ ಅದು ಎಕ್ಸ್ಪೋರ್ಟ್ ಕೂಡ ಆಗ್ತಾ ಇತ್ತು. ಅಂದರೆ ಮುಂಬೈನಿಂದ ಬರ್ತಕ್ಕಂಥ ಖರೀದಿದಾರರು, ದಲ್ಲಾಳಿಗಳು ರಾಯಚೂರಿನ ರೈತರ ಟೊಮೊಟೊವನ್ನು ಖರೀದಿ ಮಾಡಿ ಅವರು ಎಕ್ಸ್ಪೋರ್ಟನ್ನು ಮಾಡ್ತಾ ಇದ್ರು. ಆದರೆ ಈ ಯುದ್ಧದ ಎಫೆಕ್ಟ್ನಿಂದಾಗಿ ರಾಯಚೂರಿನಲ್ಲಿ ಬೆಳೆದಂಥ ಏನು ಟೊಮೊಟೊನ ಖರೀದಿ ಮಾಡುವವರು ಇಲ್ಲದಂತಾಗಿರುವಂಥದ್ದು. ಹೀಗಾಗಿ ಏನು ಮುಂಬೈನಿಂದ ಬರ್ತಕ್ಕಂಥ ಖರೀದಿದಾರರು ಖರೀದಿ ಮಾಡದೇ ಇರೋದ್ರಿಂದ ಟೊಮೊಟೊ ಬೆಲೆ ಕೂಡ ಪಾತಾಳಕ್ಕೆ ಕುಸಿದಿರುವಂಥದ್ದು. ಜೊತೆಗೆ ರೈತರು ಕೂಡ ತಮ್ಮ ಜಮೀನಿನಲ್ಲಿ ಬೆಳೆದಂಥ ಟೊಮೊಟೊವನ್ನು ಏನು ಜಾನುವಾರುಗಳಿಗೆ, ದನಕರುಗಳಿಗೆ ಬಿಟ್ಟು ಮೇಯಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಎಕರೆಗೆ 20,000 ರಿಂದ 50,000 ರೂಪಾಯಿ ಖರ್ಚು ಮಾಡಿ ಬೆಳೀತಕ್ಕಂಥ ಟೊಮೊಟೊಗೆ ಬೆಲೆ ಇಲ್ಲ. ಕಳೆದ 4-5 ತಿಂಗಳಿಂದ ಕೂಡ 10 ರೂಪಾಯಿ, 10 ರೂಪಾಯಿಗಿಂತ ಕಡಿಮೆ ಬೆಲೆಗೆ KG ಟೊಮೊಟೊ ಮಾರಾಟ ಆಗಿರುವಂಥದ್ದು. ಹೀಗಾಗಿ ರೈತರು ಕೂಡ ತಮ್ಮ ಬೆಳೆಯನ್ನು ಜಾನುವಾರುಗಳಿಗೆ ಬಿಟ್ಟು ಟೊಮೊಟೊವನ್ನು ಮೇಯಿಸುವಂಥ ಆ ಕೆಲಸವನ್ನು ಮಾಡಿದ್ರು. ಈಗ ಆ ಟೊಮೊಟೊ ಒಂದು ಕಡೆ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ, ರೈತರು ಬೆಳೆದಂಥ ಟೊಮೊಟೊ ಕೂಡ ಜಮೀನಿನಲ್ಲಿ ಹಾಳಾಗ್ತಾ ಇದೆ. ಯುದ್ಧದ ಪರಿಣಾಮದಿಂದಾಗಿ ಟೊಮೊಟೊಗೆ ಏನು ಬೇಡಿಕೆ ಇರ್ತಿತ್ತು, ಆ ಬೇಡಿಕೆ ಈ ತಿಂಗಳುಗಳಲ್ಲಿ ಇರ್ತಕ್ಕಂಥ ಬೇಡಿಕೆ ರಾಯಚೂರಿನಲ್ಲಿ ಇಲ್ಲ. ಹೀಗಾಗಿ ಅದರ ಬೆಲೆ ಕೂಡ ಕಡಿಮೆ ಆಗಿದೆ. ಈಗ ಇನ್ನು ವ್ಯಾಪಾರಿಗಳನ್ನ ನಾವು ಮಾತಾಡ್ಸೋಣ. ಸರ್, ಟೊಮೊಟೊ ಬೆಲೆ ಈ ಹಿಂದೆ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಟೊಮೊಟೊ ಬೆಲೆ ಎಷ್ಟಿದೆ? 4 ತಿಂಗಳಲ್ಲಿ 10 ರೂಪಾಯಿ ಅವ್ರಿ ಬರೀ 10 ರೂಪಾಯಿ ಇರ್ತದೆ. ಅವ್ರು ವ್ಯಾಪಾರನೇ ಇಲ್ಲ ಜಾಸ್ತಿ, ಮಾರ್ಕೆಟ್ ಬರೋಲ್ಲ ಮಂದಿ ಜಾಸ್ತಿ. ಈಗ ಏನು ಅಷ್ಟೇವ 10 ರೂಪಾಯಿ ಸಾಮ. ಯಾವಾಗ ಸಂಡೆ ಒಂದು ದಿವಸ 15 ರೂಪಾಯಿ ಒಗ್ಗನ ಒಂದು ಸಲ ಆಗ್ತದೆ. 10 ರೂಪಾಯಿ 4 ತಿಂಗಳ ಪೂರ 4 ತಿಂಗಳ ಜಾಸ್ತಿ ಐತ್ರಿ. ಇವರು ವ್ಯಾಪಾರಿಗಳು ಹೇಳುವಂಥದ್ದು ಟೊಮೊಟೊ ಏನು ರೈತರಿಂದ ಬರ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗಿದೆ, ಹಾಗಾಗಿ ಬೆಲೆ ಮಾತ್ರ ಕಡಿಮೆ ಆಗಿರೋದು. 10 ರೂಪಾಯಿ, ಏನೋ ಹಬ್ಬ ಹುಣ್ಣಿಮೆ ಬಂದರೆ 15 ರೂಪಾಯಿ ಅನ್ನೋಂಥದ್ದು ಹೇಳ್ತಾರೆ. ಇನ್ನು ರೈತರನ್ನ ನಾವು ಮಾತಾಡ್ಸೋಣ. ರೈತರು ಕೂಡ ಮಾರುಕಟ್ಟೆಗೆ ಬಂದಿರುವಂಥದ್ದು, ಅವರ ಪರಿಸ್ಥಿತಿ ಹೇಗಿದೆ? ಈಗಾಗಲೇ ಟೊಮೊಟೊನ ಸಾಕಷ್ಟು ನಿರೀಕ್ಷೆಯಿಂದ ಬೆಳೆಯಾಗಿತ್ತು, ಆದರೆ ಯುದ್ಧದ ಪರಿಣಾಮದಿಂದ ಎಕ್ಸ್ಪೋರ್ಟ್ ಆಗೋಂಥದ್ದು ಆಗಿಲ್ಲ ಅಂತ ಹೇಳ್ತಾ ಇದ್ರೆ, ಏನೆಲ್ಲ ಸಮಸ್ಯೆ ಆಗಿದೆ? ಟೊಮಾಟ ಈ ವರ್ಷ ಇಳುವರಿ ಚೆನ್ನಾಗಿ ಬಂತು, ಉಳ್ಳಾಗಡ್ಡೆ ಆಗಲಿ ಇದಾಗಲಿ. ಆದರೆ ಇವಾಗ ಏನು ಮೊನ್ನೆ ಯುದ್ಧ ಚಾಲಾಗ್ಯದ. ಮೊದಲಿನಿಂದ ಟೊಮಾಟೊಗೆ ರೇಟೇ ಇಲ್ಲ. ರೈತ ಬೀಜ ಪಾಲಾಗ್ಯಾನ. ಇವಾಗ ನಾವು ಒಂದು ಗುತ್ತಿಗೆ ಇಲ್ಲಿ ಕೊಡ್ತೀವಿ. ಇವಾಗ ಪಾರ್ಟಿ ಅಲ್ಲಿ ಏನು ಮಾಡ್ತದ ಆತ, ಒಳ್ಳೆ ಕ್ವಾಲಿಟಿ ಆರಿಸ್ಕೊಂಡು ತಗೊಂಡೋಗ್ತಾನ. ಈಗ ಟೊಮೊಟೊ ಎಕ್ಸ್ಪೋರ್ಟ್ ಆಗಿದ್ರೆ ನಿಮ್ಗೆ ಏನು ಲಾಭ ಆಗ್ತಿತ್ತಾ? ಮುಂಬೈಯಿಂದ ಬಂದು ಖರೀದಿ ಮಾಡ್ತಿದ್ರು ಅಂತ ಹೇಳ್ತಿದ್ರಿ. ಯುದ್ಧದ ಪರಿಣಾಮ ಅವರು ಕೂಡ ಖರೀದಿ ಮಾಡ್ತಾ ಇಲ್ಲ, ಇಲ್ಲಿ ಲೋಕಲ್ ಮಾರ್ಕೆಟಲ್ಲೂ ರೇಟ್ ಇಲ್ಲ ಅಂತಿದ್ರಿ. ಒಂದು ವೇಳೆ ಯುದ್ಧ ಆಗದೆ ಇದ್ರೆ, ಅವರು ಎಕ್ಸ್ಪೋರ್ಟ್ ಮಾಡೋಂಥವ್ರು ತೊಗೊಂಡು ಹೋಗ್ತಾ ಇದ್ರೆ, ಈಗ ರೈತರ ಪರಿಸ್ಥಿತಿ ಸುಧಾರಿಸ್ತಿತ್ತು. ಇವಾಗ ಯುದ್ಧ ಆಗಿದೆ ಅಂತ ಅದೊಂದು ಇದಾಯಿತು. ಇವಾಗ ಇಲ್ಲಿಂದ ಬೇರೆ ಸ್ಟೇಟಿಗೆ ಹೋಗ್ತಿದ್ದೆವು, ಆವಾಗ ಸ್ವಲ್ಪ ನಮ್ಗೆ ರೇಟ್ ಸಿಗುತ್ತಿತ್ತು. ಇವಾಗ ನಾವು ಹಾಕಿದಂಥ ಬಂಡವಾಳ ಬಂದಿಲ್ಲ. ಆ ಕುರಿ ಕೂಡ ತಿನ್ನವಲ್ಲವು, ಎಷ್ಟು ಹೊಲ ಅಂತ ತಿಂತಾವೆ ಕುರಿ. ಅದ್ರ ಸಲುವಾಗಿ ನಾವು ಭಾಳ ದಿವಸದಿಂದ ಒತ್ತಾಯ ಐತೆ, ಜ್ಯೂಸ್ ಫ್ಯಾಕ್ಟ್ರಿ ಹಾಕಬೇಕು. ಸೆಕೆಂಡ್ ಕ್ವಾಲಿಟಿ ಮಾಲ್ ಏನಿರ್ತದ ಆ ಜ್ಯೂಸ್ ಫ್ಯಾಕ್ಟ್ರಿ ಕೊಡ್ತೀವಿ. ಇದು ಭಾಳ ದಿವಸದಿಂದ ಒತ್ತಾಯ ಐತೆ. ಎಲ್ಲ ಜನಪ್ರತಿನಿಧಿಗಳಿಗೆ ಈ ಒಂದು ಸಂದೇಶವನ್ನು ನಾವು ಒತ್ತಾಯ ಮಾಡಿವಿ. ರೈತರು ಹೇಳ್ತಿರುವಂಥದ್ದು, ಲೋಕಲ್ ಆಗಿ ಟೊಮೊಟೊಗೆ ಮಾರುಕಟ್ಟೆಯನ್ನು ಕ್ರಿಯೇಟ್ ಮಾಡಬೇಕು, ಮತ್ತು ಏನು ಜ್ಯೂಸ್ ಸೆಂಟರ್ಗಳನ್ನು ಮಾಡುವಂಥದ್ದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗುವಂಥದ್ದು, ಮತ್ತು ಏನು ಬೇರೆ ಕಡೆ ಖರೀದಿ ಆಗದೇ ಇದ್ದರೆ ಲೋಕಲಲ್ಲಿ ಅದನ್ನು ಖರೀದಿ ಮಾಡುವಂಥ ವ್ಯವಸ್ಥೆ ಆಗಬೇಕು. ಹಾಗಾದಾಗ ಮಾತ್ರ ರೈತರು ಉಳಿಲಿಕ್ಕೆ ಸಾಧ್ಯ ಅನ್ನುವಂತ ಹೇಳ್ತಾರೆ. ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾದಂಥದ್ದು, ಟೊಮೊಟೊ ಬೆಲೆ ಏರಿಳಿತ ಆದಾಗ ರಸ್ತೆಗೆ ಟೊಮೊಟೊ ಚೆಲ್ಲುವಂಥದ್ದು ರೈತರು ಮಾಡುವಂಥದ್ದು ಆಗಾಗ ನಾವು ಕಾಣ್ತಾ ಇರ್ತೀವಿ. ಆದರೆ ಈ ಬಾರಿ
ಏನು ಹೊರಗಡೆಯಿಂದ ಅಂದರೆ ಮುಖ್ಯವಾಗಿ ಮುಂಬೈನಿಂದ ಬಂದು ಖರೀದಿ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದಂಥ ಖರೀದಿದಾರರು ಏನಿದ್ರು, ಯುದ್ಧದ ಪರಿಣಾಮವಾಗಿ ಆ ಖರೀದಿದಾರರು ಕೂಡ ಬರದೇ ಇರೋದ್ರಿಂದ ಟೊಮೊಟೊ ಬೆಲೆ ರಾಯಚೂರಿನಲ್ಲಂತೂ ಪಾತಾಳಕ್ಕೆ ಕುಸಿತಿರುವಂಥದ್ದು. ಹೀಗಾಗಿ ರೈತರು ತಮ್ಮ ಟೊಮೊಟೊವನ್ನು ತಾವೇ ದನಗಳಿಗೆ, ಜಾನುವಾರುಗಳಿಗೆ ಬಿಡ್ತಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಸ್ಥಳೀಯವಾಗಿ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸಹಾಯವನ್ನು ಮಾಡಬೇಕು ಅನ್ನುವಂಥದ್ದು ರೈತರ ಒತ್ತಾಯ ಆಗಿದೆ. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಡ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.